ದರಿಯಾ ದೌಲತ್ ಬಾಗ್ನ ನೋಡಿಕೊಂಡು ಹೊರಗಡೆ ಬಂದ ತಕ್ಷಣ ಈ ಅಂಕಲ್ ಜೊತೆ ನಾವು ಟಾಂಗಾದಲ್ಲಿ ಕೂತ್ಕೊಂಡು ಸೀದಾ ಹೋಗಿದ್ದು ಬೇರೆ ಒಂದು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡೋಕ್ಕೆ. ನಾನು ಚಿಕ್ಕವನಿದ್ದಾಗ ಟಾಂಗಾ ಗಾಡಿಯಲ್ಲಿ ಹೋಗಿರುವಂಥ ನೆನಪು ಬಂತು ಇದರಲ್ಲಿ ಕೂತ್ಕೊಂಡು. ಸೊ ಸುಮಾರು ವರ್ಷಗಳ ನಂತರ ಮತ್ತೆ ಟಾಂಗಾದಲ್ಲಿ ಹೋಗಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಇವ್ರು ನೋಡಿ ಇಲ್ಲಿ ಮಾವಿನಕಾಯಿ ತಿಂತಿದ್ದಾರೆ. ದರಿಯಾ ದೌಲತ್ ಬಾಗ್ನ ನೋಡ್ಕೊಂಡು ಹೊರಗಡೆ ಬರಬೇಕಾದ್ರೆ ನಾವು ಅಲ್ಲಿ ಮಾವಿನಕಾಯಿ ತಗೊಂಡಿದ್ದು. ಸೊ ಅದಾದ್ಮೇಲೆ ಅಲ್ಲಿಂದ ಸೀದಾ ಈ ಟಾಂಗಾ ಗಾಡಿ ಹತ್ಕೊಂಡು ಸೀದಾ ಹೋಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಈ ಒಂದು ಲೊಕೇಶನ್ ಶ್ರೀರಂಗಪಟ್ಟಣ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇರುವಂಥದ್ದು. ಸೊ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇತ್ತು. ಆದರೂ ನಮಗೆ ಸ್ವಲ್ಪ ಕೆಲವೊಂದು ಸ್ಥಳಗಳು ತುಂಬಾ ದೂರ ಆಗ್ತದೆ. ಹಾಗಾಗಿ ನಾವು ಟಾಂಗಾ ಗಾಡಿನ ಹತ್ಕೊಂಡು ಹೋಗ್ತಾ ಇರುವಂಥದ್ದು. जामिया टिपू सुल्तान मस्जिद आला है तो वो ज़माने में टिपू सुल्तान खुद यहाँ इमामत गिरी करते थे. ಅಂಕಲ್ ಹೇಳಿರೋ ಪ್ರಕಾರ ನಾವು ಹೋಗ್ತಿರುವಂತದ್ದು ಈ ಒಂದು ಮಸೀದಿ ನೋಡಕ್ಕೆ. ಈ ಮಸೀದಿ ಹೆಸರು ಬಂದು ಮಸ್ಜಿದ್ ಆಲಾ ಅಂತ ಹೇಳ್ಬಿಟ್ಟು ನಾವು ಈ ಮಸೀದಿನ ನೋಡೋಣ ಅಂತ ಬಿಟ್ಟು ಕೆಳಗಡೆ ಇಳಿದು ಬಿಟ್ಬಿಟ್ವಿ. ಇಲ್ಲಿ ನೋಡಿದ್ರೆ ಒಬ್ರು ಪೊಲೀಸರು ಸೆಕ್ಯೂರಿಟಿಗಾಗಿ ಕೂತಿದ್ರು. ಈ ಒಂದು ಮಸೀದಿ ಸ್ಪೆಷಲ್ ಯಾಕೆ ಕಾಣಿಸುತ್ತೆ ಅಂದ್ರೆ ಈ ದೊಡ್ಡದಾಗಿರುವಂತಹ 2 ಮಿನಾರ್ಗಳು ಮತ್ತೆ ಇದು ಮೊಘಲ್ ಶೈಲಿಯ ಒಂದು ಡಿಸೈನ್ ಅಲ್ಲಿ ಕಟ್ಟಿರುವಂತದ್ದು. ಈ ಒಂದು ಮಸ್ಜಿದ್ ಆಲಾನ ಟಿಪ್ಪು ಸುಲ್ತಾನ್ ಅವರು ಕ್ರಿಸ್ತ ಶಕ 1787ರಲ್ಲಿ ಕಟ್ಟಿಸಿರುವಂತದ್ದು. ಈ ಒಂದು ಮಸೀದಿ ಕೇವಲ ಪ್ರಾರ್ಥನೆಗಾಗಿ ಮಾಡಿರುವಂತದ್ದಲ್ಲ. ಸೊ ಅಂದಿನ ಕಾಲದ ರಾಜವಂಶರ ಒಂದು ಪ್ರಮುಖ ಸ್ಥಳವಾಗಿತ್ತು. ಈಗಲೂ ಈ ಮಸೀದಿ ಒಂದು ಇತಿಹಾಸನ ಹೇಳ್ತಾ ನಿಂತಿರುವಂತದ್ದು ಕಾಣಬಹುದು ನಾವು. ಸೊ ಫೈನಲ್ ಆಗಿ ಮಸ್ಜಿದ್ ಆಲಾನ ಎಕ್ಸ್ಪ್ಲೋರ್ ಮಾಡಾಯ್ತು. ಸೊ ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡುವಂತಹ ಜಾಗನ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿ ತನಕ ನನ್ನ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಹೋಗ್ಬಿಟ್ಟು ಫಾಲೋ ಮಾಡ್ಕೊಳ್ಳಿ. ಮತ್ತೆ ನೀವೇನಾದ್ರೂ ಯೂಟ್ಯೂಬ್ ನಲ್ಲಿ ನನ್ನ ಬ್ಲಾಗ್ಸ್ ನೋಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಟಾಟಾ ಬೈ, ಸಿ ಯು ಸೂನ್.